ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ, ಮಟ್ಟಣ್ಣ ಸಾಹೇಬರು, ಜಯಂತ್ ಅವರು, ವಿಠ್ಠಲಗೌಡ, ಚಿನ್ನಯ್ಯ ಹಾಗೂ ಆ ಬುಡ್ಡಿಮ ಸುಜಾತ ಭಟ್, ಈ 6 ಜನರನ್ನು ಕೆಲವೇ ದಿನಗಳಲ್ಲಿ ಅರೆಸ್ಟ್ ಮಾಡ್ತಾರೆ. ಕಾರಣ ಏನು? ಇದೊಂದು ಬುರುಡೆ ಗ್ಯಾಂಗ್. ಇವರನ್ನು ಇನ್ನು ಕೆಲವಷ್ಟು ದಿನದಲ್ಲಿ ಇವರನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕಾರಣ ಏನು? ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ಮಾಡಿರ್ತಕ್ಕಂಥದ್ದು. ಧರ್ಮಸ್ಥಳದ ಆ ಒಂದು ಬುರುಡೆ ಪ್ರಕರಣಕ್ಕೆ ಪುಷ್ಟಿ ನೀಡಿರ್ತಕ್ಕಂಥ ಚಿನ್ನಯ್ಯ ಆ ಬುರುಡೆಯನ್ನು ತಗೊಂಡು ಬರಬೇಕಾದ್ರೆ ಅವನಿಗೆ ಲಕ್ಷಾಂತರ ರೂಪಾಯಿಯನ್ನು ಈ ಮಟ್ಟಣ್ಣನವರು ಮತ್ತು ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ ಅವರು ಲಕ್ಷಾಂತರ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅವನು ಬುರುಡೆಯನ್ನು ತಗೊಂಡು ಬಂದಿದ್ದಾರೆ. ಇದು ಮೊದಲನೇದು. ಎರಡನೇದು, ಈ ಮಟ್ಟಣ್ಣನವರ್, ತಿಮ್ಮರೊಡ್ಡಿ, ಜಯಂತ್, ವಿಠ್ಠಲಗೌಡ ಇವರೆಲ್ಲರಿಗೂ ಕೂಡ ಬೇರೆ 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 ವರ್ಗಗಳಿಂದ, ಅಂದರೆ ಬೇರೆ ಧರ್ಮಗಳಿಂದ, ಅಂದರೆ ಬೇರೆ ರಾಜ್ಯಗಳಿಂದ, ಅಂದರೆ ಬೇರೆ ದೇಶಗಳಿಂದ ಅವರಿಗೆ ಹಣ ಬಂದದ. ಸೊ ಆ ಹಣವನ್ನು ಇಟ್ಕೊಂಡು, ಆ ಲಂಚವನ್ನು ಪಡ್ಕೊಂಡು ಧರ್ಮಸ್ಥಳದ ವಿರುದ್ಧ ಪಿತೂರಿಯನ್ನು ಮಾಡಿರ್ತಕ್ಕಂಥದ್ದು, ಷಡ್ಯಂತ್ರವನ್ನು ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಸೌಜನ್ಯ ಆಗಿರ್ಬೋದು, ವೇದವಲ್ಲಿ ಆಗಿರ್ಬೋದು, ಪದ್ಮಲತಾ ಆಗಿರ್ಬೋದು, ನಾರಾಯಣ ಯಮುನಾ ಕೇಸ್ಗಳಾಗಿರ್ಬೋದು, ಈ ಎಲ್ಲ ಕೇಸ್ಗಳು ಕೇವಲ ಕಾಲ್ಪನಿಕ ಅದಾವ. ಇದು ಎಲ್ಲವೂ ಕೂಡ ಸುಳ್ಳು. ಇವು ಆಗಿರ್ತಕ್ಕಂಥ ಸಾವುಗಳು ಸಹಜ ಸಾವುಗಳದಾವ. ಆದ್ರೆ ಇವರೆಲ್ಲರೂ ಕುಡ್ಕೊಂಡ, ಎಲ್ಲರೂ ಅಂದ್ರೆ ಮಟ್ಟಣ್ಣನವರ್, ತಿಮ್ಮರೊಡ್ಡಿ, ಜಯಂತ್, ವಿಠ್ಠಲಗೌಡ ಇವರೆಲ್ಲರೂ ಕುಡ್ಕೊಂಡ ವಿದೇಶದಿಂದ ಬಂದಿರತಕ್ಕಂಥ ಹಣವನ್ನು ಪಡ್ಕೊಂಡ ಧರ್ಮಸ್ಥಳ ವಿರುದ್ಧ ಮತ್ತು ಆ ನಡೆದಾಡುವ ದೇವಮಾನವನ ವಿರುದ್ಧ, ಅವನ ತಮ್ಮನ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಿದಾರ. ಇನ್ನೇನು ಕೆಲವೇ ದಿನಗಳಲ್ಲಿ ಏನಪ್ಪಾ ಅಂದ್ರ ಈ ಬುರುಡೆ ಗ್ಯಾಂಗ್ನ 6 ಸದಸ್ಯರನ್ನ ಅರೆಸ್ಟ್ ಮಾಡ್ತಾರ ಅಂತಕ್ಕಂಥ ಮಾಹಿತಿಯನ್ನ ನಾನಂತೂ ದೇವರಾನೇ ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇಲ್ಲಪ್ಪ ಅಂದ್ರ, ಇದನ್ನ ಹೇಳಿದವರು ಕುಡುಕ ಪತ್ರಕರ್ತ, ನಾಲಾಯಕ ಪತ್ರಕರ್ತ, ಆಮೇಲೆ ಹುಂಡಿ ಪತ್ರಕರ್ತ, ದೇವಮಾನವನ ಚೇಲ ಇವನು. ಎಷ್ಟೋ ಅಮಾಯಕ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಿರ್ತಕ್ಕಂಥವನು, ಪತ್ರಕರ್ತನಾಗಿರ್ತಕ್ಕಂಥ, ನಕಲಿ ಪತ್ರಕರ್ತನಾಗಿರ್ತಕ್ಕಂಥ ಮೋಹನ್ ಬೋಳಾಂಗಡಿ ಹೇಳಿದಾನ. ಇವನು ಒಂದು ಚಾನೆಲ್ನ ಕೂತ್ಕೊಂಡ ಧರ್ಮಸ್ಥಳದ ವಿರುದ್ಧ ಇವರೆಲ್ಲರೂ ಕೂಡ ಷಡ್ಯಂತ್ರವನ್ನ ಮಾಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಇವರು ಅರೆಸ್ಟ್ ಆಗ್ತಾರ ತಂದ ಕೂತ್ಕೊಂಡ ಎಣ್ಣೆ ಬೆಣ್ಣೆ ಹಚ್ಕೊಂಡ ಹೋಗ್ಕೊಳಕತ್ತಿದ್ದ. ಇವನಿಗೇನಪ್ಪ ಅಂದ್ರೆ ಈ ಡಬನ ಒಂದು ತಗೊಂಡ ಮುಕ್ಕಳ್ಯಾಗ ತುರುಕಿನಪ್ಪ ಅಂದ್ರೆ ನೆತ್ತಾಗಿಂದ ಹೊರಗೆ ಬರ್ತೈತಿ. ಇವ್ನು ಕರೆನ ಸುಳ್ಳಲ್ರಿ. ಯಾಕಂದ್ರೆ ಇವನು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ಕೋತ ಕೂತಿದ್ದಾನ್ರಿ. ಇವನಿಗೆ SIT ಅವರು ಮಾಹಿತಿ ಕೊಟ್ಟಿದಾರಂತಾರೆ. SIT ಅಧಿಕಾರಿಗಳು ಇವನಿಗೆ ಮಾಹಿತಿ ಕೊಟ್ಟಿದಾರಂತ. SIT ಅವರು ಏನು ಮಾಡ್ಯಾರ ಅಂದ್ರೆ ಕೋರ್ಟ್ಗೆ ಮನವಿ ಮಾಡ್ಕೊಂಡಿದಾರಂತ. ಏನು ಮನವಿ ಮಾಡ್ಕೊಂಡಿದಾರ? ಈ 6 ಜನರನ್ನ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿರ್ತಕ್ಕಂಥ 6 ಜನರಿಗೆ ದುಡ್ಡು ಬಂದದ ಹೊರಗಡೆಯಿಂದ. ಇವರನ್ನ ಅರೆಸ್ಟ್ ಮಾಡೋದಕ್ಕ, ಇವರನ್ನ ಬಂಧನ ಮಾಡೋದಕ್ಕ ನಮಗ ಅವಕಾಶವನ್ನ ಮಾಡಿಕೊಡ್ರಿ ಅಂತಂದ SIT ಅವರು ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಂಡಿದಾರಂತ. ಇವನ್ ಕೊಂಡ್ಯಾಗ ತುಗುತ್ತಾನೆ ಹಿಂಗೆ ಮಾಡಿ. SIT ಅವರು ಇಡೀ ಕರ್ನಾಟಕದ ಜನತೆಗೆ ಉತ್ತರವನ್ನು ಕೊಡಬೇಕಾಗ್ತದ. ಆ ತನಿಖೆ ಯಾವ ರೀತಿ ಮಾಡ್ತಾ ಇದ್ದಾರ, ಮಧ್ಯಂತರ ವರದಿ ಹೆಂಗದ, ಈಗ ಹೆಂಗ ನಡೆಯಾಗದ, ಸಂಪೂರ್ಣವಾಗಿರ್ತಕ್ಕಂಥ ವರದಿಯನ್ನು ಕರ್ನಾಟಕದ ಜನತೆ ಮುಂದೆ ಇಡಬೇಕಾಗ್ತದೆ. ಯಾಕಂದ್ರೆ ಇದು ಧರ್ಮೋ ರಕ್ಷತಿ ರಕ್ಷಿತ. ಅದ್ರ ಜೊತೆಗೆ CV ನಾಗೇಶ್ ಅವರು ಬಂದ್ರಂತ, ಅವರು ಡೈರೆಕ್ಟ್ ಅನ್ನ ಫೈರಿಂಗ್ ಮಾಡಿರಂತ. ಆಮೇಲೆ ಇವ್ರದ್ದು ಗೆಲುವು ಆತತ. ಇವ್ರನ್ನ ಇನ್ನೂ ಕೆಲವು ದಿನಗಳಲ್ಲಿ ಅರೆಸ್ಟ್ ಮಾಡ್ಕೋತಾರಂತಲೇ ಬೋಳಾಂಗಡಿ. ಇನ್ನೂ ವಾದ ವಿವಾದಗಳು ನಡೆದಿದ್ದಾವ. SITಯಲ್ಲಿ ಆ ಮಂಜುನಾಥನ ಗೌಡನ ಅಂತ ಅಧಿಕಾರಿಗಳನ್ನ ಇಟ್ಕೊಂಡ ನೀವು ಏನೇನು ಹೊಲಸಿ ಎಬಿಷೇರ್ ಅನ್ನೋದು ನಿಮಗೆ ಗೊತ್ತದ. ಇನ್ನೂ CV ನಾಗೇಶ್ ಅವರು, ಮತ್ತೊಂದು CV ನಾಗೇಶ್ ಅವ್ರಿಗೆ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ಒಬ್ಬ ಅದೇನಂತಾರ ದೊಡ್ಡ ವಕೀಲ್ ಅಂತಾರ್ರಿ, ಹೈಕೋರ್ಟ್ನಾಗ ಹೆಸರಾಂತ ವಕೀಲ್ ಅಂತಾರ. ಇವರಿಗೆ ಗೊತ್ತಾಗೋದಿಲ್ಲ ಇಲ್ಲಿ ಕೊಲೆಗಳು ಹೆಂಗಾಗ್ಯಾವ, ನ್ಯಾಯ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಇವರಿಗೆ. ಯಾಕೆ ಈ ಲುಚ್ಚಾಗಳ ಪರವಾಗಿ ಹೋರಾಟವನ್ನು ಮಾಡೋದಕ್ಕೆ ಬಂದಿದ್ದಾರೆ ಅನ್ನೋದು ನನಗೆ ಇಲ್ಲಿವರೆಗೂ ಅರ್ಥ ಆಗ್ತಾ ಇಲ್ಲ. ನ್ಯಾಯದ ಪರವಾಗಿ ಹೋರಾಟ ಮಾಡ್ತಕ್ಕಂಥ CV ನಾಗೇಶ್
ಅನ್ಯಾಯದ ಪರವಾಗಿ ಬಂದು ನಿಂತಾರಂದ್ರ ಯಾಕೆ ಅವರಿಗೆ ಅರ್ಥ ಆಗೋದಿಲ್ಲ ಏನ? ಇನ್ನೂ ಕೋರ್ಟ್ನಾಗ ಕೇಸ್ ನಡೆದದ, ಅವ್ರಿಗೆ ಈಗ ಅವಕಾಶ ಕೊಟ್ಟಿದಾರ. ನಮ್ಮ ಪರವಾದ ವಕೀಲರಾಗಿರ್ತಕ್ಕಂಥ ವಾಸು ಅವರಿಗೆ ಇನ್ನೂ 13 ತಾರೀಕು ಅವಕಾಶ ಅದ. ಇನ್ನೂ ವಾದ ವಿವಾದ ನಡೆದದ. ಅದನ್ನ ಬಿಟ್ಟು ನಡಕ್ ಬಂದ ನಂದೊಂದು ಎಲ್ಲಿಡ್ಲಿ ಬತ್ತಿ ಎಡ್ಲಿ ಅಂತ ಬರ್ತೀಯ ಬೋಳಂಗಡಿ. ನೀನು ಸೌಜನ್ಯಳಗೆ ಯಾವ ರೀತಿ ರೇಪ್ ಆಯಿತು, ಅವಳನ್ನು ಯಾರು ರೇಪ್ ಮಾಡ್ಯಾರ ಅನ್ನೋದು ನಿನಗೆ ಗೊತ್ತದಲೇ, ಅದನ್ನು ಹೇಳು. ಪದ್ಮಲತಾ ಅವಳ ಕೊಲೆ ಹೆಂಗಾಯ್ತು ಅನ್ನೋದು ನಿನಗೆ ಗೊತ್ತದ, ಅದನ್ನು ಕರೆಕ್ಟಾಗಿ ಹೇಳು. ವೇದವಲ್ಲಿ ಇವ್ರ ವಿರುದ್ಧ ಕೋರ್ಟ್ನಾಗ ಕೇಸನ್ನು ಗೆದ್ದಳು. ಒಬ್ಬ ಶಾಲಾ ಶಿಕ್ಷಕಿ ಗುರು ಬ್ರಹ್ಮ ಗುರು ವಿಷ್ಣು ಅವಳನ್ನು ಹೆಂಗೆ ಕೊಂದ್ರ ಅನ್ನೋದನ್ನು ಮೊದಲು ಹೇಳಲಿ. ಆ ನಾರಾಯಣ ಯಮುನಾ ಅವರಿಬ್ಬರನ್ನು ಹೆಂಗೆ ಕೊಂದ್ರ ಅನ್ನೋದನ್ನು ಮೊದಲು ಸರಿಯಾಗಿ ಹೇಳು. ಚಿನ್ನಯ್ಯನ ಮನಸ್ಸನ್ನು ಯಾರು ಬದಲಾವಣೆ ಮಾಡಿದ್ರ ಅನ್ನೋದನ್ನು ಹೇಳು. ಚಿನ್ನಯ್ಯನ ಹೆಂಡತಿಗೆ ಚಿನ್ನಯ್ಯನಿಗೆ ಬೆದರಿಕೆ ಹಾಕಿ ಅವನಿಗೆ ಉಲ್ಟಾ ಹೊಡ್ಯಾಕೆ ಯಾರು ಹೇಳಿದ್ರ ಅನ್ನೋದನ್ನು ಮೊದಲು ಹಾಕು. ಸುಜಾತ ಭಟ್, ನಿಮ್ಮ ಕಡೆಯಿಂದ ನೀನು ಗೆಳೆಯಾರ ಕಿರಿಕಿರ್ತಿ ಸುಜಾತ ಭಟ್ ಎಲ್ಲರೂ ಕುಡ್ಕೊಂಡು ಆರ್ ಕನ್ನಡ ಚಾನಲ್ದಾಗ ಕುತ್ಕೊಂಡು ಹೋಗ್ಕೊಳಕತ್ತಿದ್ರಲ್ಲ, ಆ ಸುಜಾತ ಭಟ್ ನನ್ನ ನಿಮ್ಮ ಕಡೆಗೆ ವಾಲಿಸ್ಕೊಂಡವ್ರು ಯಾರು ಅನ್ನೋದನ್ನ ಹೇಳಲೇ. ಆ ಸುಜಾತ ಭಟ್ ಏನು ಅಂಗಡಿಯನ್ನ ಇಟ್ಕೊಂಡಿದ್ಲಲ್ಲ, ಆ ಅಂಗಡಿಯನ್ನ ಧ್ವಂಸ ಮಾಡಿದವರು, ಅದ್ರ ಹಿಂದಿರ್ತಕ್ಕಂಥ ಕೈವಾಡ ಯಾರ್ದು ಅನ್ನೋದನ್ನ ಮೊದಲು ಹೇಳಲೇ ಬೋಳಂಗಡಿ. ಅದನ್ನ ಬಿಟ್ಟು 6 ಜನರನ್ನ ಅರೆಸ್ಟ್ ಮಾಡ್ತೀವಿ, ಕೆಲವೇ ದಿನಗಳಲ್ಲಿ ಅರೆಸ್ಟ್ ಮಾಡ್ತೀವಿ, ಅವ್ರಿಗೆ ದುಡ್ಡು ಬಂದಲೇ. ದುಡ್ಡು ಬಂದಿಲ್ಲ ಅನ್ನೋದು SIT ಈಗಾಗಲೇ ದೃಢಪಡಿಸದ, ನ್ಯಾಯಾಲಯ ಕೂಡ ಹೇಳ್ಯದ, ಎಲ್ಲೂ ಕೂಡ ದುಡ್ಡು ಬಂದಿಲ್ಲ, ಏನೂ ಬಂದಿಲ್ಲ. ಅದನ್ನು ಬಿಟ್ಟು ಇಲ್ಲ ಸಲದ ಆರೋಪ ಮಾಡೋದಕ್ಕೆ ನೀನು ಖರೆ ನೋಡೋಣ, ನೀ ಹುಟ್ಟಿದ್ದು ಹೆಂಗೆ, ನಿನ್ನ ಹುಟ್ಟು ಹೇಗೆ ಆಯಿತು ಬೋಳಂಗಡಿ ಈ ಭೂಮಿಯ ಮೇಲೆ, ಈ ಪವಿತ್ರ ಕನ್ನಡ ನಾಡಿನಲ್ಲಿ ಅನ್ನೋ ಯಕ್ಷ ಪ್ರಶ್ನೆ ನನ್ನನ್ನು ಕಾಡ್ತಾ ಅದ. ಆಮೇಲೆ ನೀನು ಹೋಗು, ಆ ನಿಮ್ಮ ದೇವಮಾನವ ಅದಾನಲ್ಲ ಅವನು ಕರ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡು. ಆ ಬಡ್ಡಿ ದಂಧೆಯನ್ನು ಮಾಡ್ತಾ ಇದ್ದಾರಲ್ಲ, ಆ ಬಡ್ಡಿ ದಂಧೆಯಿಂದ ಎಷ್ಟೋ ಬಡವರು ಅನಾಥರಾಗಿದ್ದಾರಲ್ಲ, ಅದರ ಬಗ್ಗೆ ಪ್ರಶ್ನೆ ಕೇಳು. ಆಮೇಲೆ ಆ ನಿನ್ನ ಮತ್ತೊಬ್ಬ ಅದಾನಲ್ಲ ಹರ್ಷೇಂದ್ರ ಜೈನ್, ಅವನನ್ನು ಕರ್ಕೊಂಡು ಬಾ. ಭೂರಹಿತ ಒಡೆಯ 4,000 ಎಕರೆಗಿಂತ ಮೇಲ್ಪಟ್ಟು ಜಮೀನು ಇರಬೇಕಾದ್ರೂ ಕೂಡ ಭೂರಹಿತ ಒಡೆಯ ಅಂತ ತಿಳ್ಕೊಂಡು ಸರ್ಕಾರದ ಕಡೆಯಿಂದ 7.5 ಎಕರೆ ಜಮೀನನ್ನು ಪಡ್ಕೊಂಡಿದ್ದಾನಲ್ಲ, ಯಾವ ಉದ್ದೇಶದಿಂದ ಪಡ್ಕೊಂಡಿದ್ದಾನ ಅನ್ನೋದನ್ನ ಅದನ್ನು ಮೊದಲು ಕೇಳ್ಕೊಳ್ಳು. ಆಮೇಲೆ ಆ ಉದಯ್ ಜೈನ್ ಅದನಲ್ಲ ಮಾಡ್ದನಲ್ಲವ, ಅವನನ್ನ ಮೊದಲು ಕರ್ಕೋ. ಅವನನ್ನ ಕರ್ಕಂಡ ನೀ ಏನೇನು ಮಾಡಿಪ್ಪ, ನೀ ಜಟಕ ಯಾವಾಗ ಹೊಡಿತಿದ್ದ ಅನ್ನೋದನ್ನ ಕರೆಕ್ಟಾಗಿ ಕೇಳ್ಕ. ಆಮೇಲೆ ಧೀರಜ್ ಜೈನ್ ಅದನಲ್ಲ, ಇಲ್ಲ ಸಲ್ಲದ ಮಾತುಗಳನ್ನ ಹೇಳ್ಕ ತಿರುಗಾಡ್ತಾರಲ್ಲ ಅವರು, ಅವರನ್ನು ಕೂಡ ಇನ್ಕ್ವೈರಿ ಮಾಡ್ಕ. ಅದನ್ನ ಬಿಟ್ಟು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತೀಯ. ನಿನಗಿದ ಲಾಸ್ಟ್ ವಾರ್ನಿಂಗ್ ನಿನಗೆ. ಆದ್ರೆ ನಿನಗೆ ಒಂದು ಮಾತು ತಿಳ್ಕೊ, ನಿಂದು ಟೈಮ್ ತುಂಬಿ ಬಂದದ, ಕಾಲ ನಿನಗೆ ಉತ್ತರವನ್ನು ಕೊಡ್ತದ. ದಯವಿಟ್ಟು ಕರ್ನಾಟಕ ಜನತೆಗೆ ಹೇಳೋದು ಇಷ್ಟ ಅಲ್ಲ, ಆ ಬೋಳಂಗಡಿ ಹೇಳ್ತಕ್ಕಂಥ ಯಾವುದೇ ಎಲ್ಲ ಮಾತುಗಳು ಸುಳ್ಳು ಸುದ್ದಿಗಳು ಇರ್ತಾವೆ. ಅವನ ಮಾತನ್ನು ಯಾರೂ ಕೂಡ ನಂಬೋದಕ್ಕೆ ಹೋಗಬೇಡ್ರಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಷಡ್ಯಂತ್ರದಿಂದ ಗಡಿಪಾರ ಮಾಡಿದವರು ಕೂಡ ಇದೇ ಟೀಮ್. ಆದ್ರೆ ಹಂಗದ ತಿಳ್ಕೊಂಡೇನು ಸೌಜನ್ಯ ಹೋರಾಟ ನಿಂತದ, ಯಾವತ್ತೂ ಕೂಡ ನಿಲ್ಲೋದಿಲ್ಲ. ಅವಳಿಗೆ ನ್ಯಾಯವನ್ನು ನಾವು ಕೊಡಿಸ್ತೀವಿ, ಸಿಗ್ತದ ಅಂತಕ್ಕಂಥ ನಂಬಿಕೆಯಿಂದ ಬೋಳಂಗಡಿ ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜಸ್ಟಿಸ್ ಫಾರ್ ಸೌಜನ್ಯ.